ಫೈನಲಿ ಇವತ್ತು ನನ್ನ ಮುಂದೆ ಐಕೂನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಐಕೂ Z9s Pro 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ನಮಗೆ ಐಕೂನವ್ರು ಏನು ಕಳಿಸ್ಕೊಟ್ಟಿಲ್ಲ, ನಾವೇ ಅಮೆಝಾನಿಂದ ಆರ್ಡರ್ ಮಾಡಿದ್ದು. ನಾನು ಆರ್ಡರ್ ಮಾಡಬೇಕಾದ್ರೆ 8GB ರ್ಯಾಮು 128GB ಸ್ಟೋರೇಜ್ ವೇರಿಯಂಟನ್ನು ಆರ್ಡರ್ ಮಾಡಿದ್ದು. ಈ ಒಂದು ವೇರಿಯಂಟಿಗೆ ಆ್ಯಕ್ಚುಲಿ 25,000 ಆಗುತ್ತೆ, ಬಟ್ ಬ್ಯಾಂಕ್ ಆಫರ್ 3,000 ಸಿಕ್ತು. ಸೊ ಈ ಒಂದು ಫೋನನ್ನು 21,999 ರೂಪಾಯಿ ಅಂದರೆ 22,000 ರೂಪಾಯಿ ಆರ್ಡರ್ ಮಾಡಿದ್ದು. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಈ ಫೋನನ್ನು ಪಕ್ಕಕ್ಕೆ ಇಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್, ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಇದ್ರ ಕೆಳಗಡೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜಿಗೆ. ನಂತರ USB Type-C ಚಾರ್ಜಿಂಗ್ ಕೇಬಲ್ಲು, Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಕೊನೆಯದಾಗಿ ಒಂದು ಸಿಮ್ ಇಡಕ್ಷನ್ ಪಿನ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಸ್ಮಾರ್ಟ್ಫೋನ್ ನಿಮಗೆ 2 ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಒಂದು ಈ ಕಲರು ನೋಡ್ತಾ ಇದ್ದೀರಾ, ಇದು ವೀಗನ್ ಲೆದರ್ ಬ್ಯಾಕ್ನ ಜೊತೆಗೆ ಸಿಕ್ಕರೆ ಇನ್ನೊಂದು ಕಲರ್ ಇದೆ, ಅದು ಬಿಳಿ ಬಣ್ಣದ್ದು. ಸೊ ಅದು ಗ್ಲಾಸ್ ಬ್ಯಾಕ್ನ ಜೊತೆಗೆ ನಿಮಗೆ ಸಿಗುತ್ತೆ. ನನಗೆ ಪರ್ಸ್ನಲಿ ಈ ಕಲ್ಲರೇ ಸ್ವಲ್ಪ ಇಷ್ಟ ಆಯ್ತು. ಯಾಕೆ ಅಂದರೆ ಮ್ಯಾಟ್ ಫಿನಿಶು, ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಫ್ರಂಟಿಂದ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಈ ಆರೆಂಜ್ ಕಲರಿಂದು ವೀಗನ್ ಲೆದರ್ ಬ್ಯಾಕು ಚೆನ್ನಾಗಿದೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಹಿಂದ್ಗಡೆ ನಮಗೆ 3 ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಸಹ ಸಿಗ್ತಾ ಇರುವಂಥದ್ದು. ನೀವು ಬೇಕು ಅಂದರೆ ಗ್ಲಾಸ್ ಬ್ಯಾಕ್ ವೇರಿಯಂಟನ್ನು ಸಹ ಪರ್ಚೇಸ್ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ನನಗಿದೆ ಸ್ವಲ್ಪ ಕಲರ್ ಇಷ್ಟ ಆಯಿತು. ಜೊತೆಗೆ ಈ ಫೋನ್ ಒಂದು ಲೆವೆಲಿಗೆ ಲೈಟ್ ವೆಯ್ಟ್ ಇದೆ, 190 ಗ್ರಾಮ್ ವೆಯ್ಟು ಮತ್ತು 7.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದು. ಲೆದರ್ ಬ್ಯಾಕಿಂದ ಒಂದು ಥಿಕ್ನೆಸ್ ಇದೆ, ಗ್ಲಾಸ್ ಬ್ಯಾಕ್ ಇದ್ದರೆ ಅದು ಇನ್ನೊಂದು ಥಿಕ್ನೆಸ್ ಇದೆ. ಸೊ ನೋಡಿ, ನಿಮ್ಗೆ ಇಷ್ಟ ಬಂದಿದ್ದು ನೀವು ಪ್ರಿಫರ್ ಮಾಡ್ಬೋದು. ಜೊತೆಗೆ ಈ ಫೋನ್ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಜೊತೆಗೆ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ನೀವು ಹಾಕೊಬೋದು. ಮತ್ತು ಈ ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ ಆಯಿತಾ. ಸ್ಪೀಕರ್ ಗ್ರಿಲ್ಲು ಬಾಟಮಲ್ಲಿದೆ, ಮೇಲ್ಗಡೆ ಯಾವುದು ಕಾಣಿಸ್ತಿಲ್ಲ, ಸ್ಟಿರಿಯೋ ಸ್ಪೀಕರ ಆಮೇಲೆ ತಿಳಿಸ್ಕೊಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಲುಕ್ಕು ಕೂಡ ತುಂಬ ಚೆನ್ನಾಗಿದೆ, ಬಿಲ್ಡ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.77 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ, ಸೂಪರ್ ವಿಷಯ ಅಂತೀನಿ. ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ. 4500 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟಾಗಿ ಕಾಣುತ್ತೆ. ಈವನ್ ಹೈ ಬ್ರೈಟ್ನೆಸ್ ಮೋಡಲ್ಲೂ ಕೂಡ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿರುತ್ತೆ. ಮತ್ತು 2000 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಇದೆ, ಗೇಮರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ಹೆವಿ ವಿವಿಡ್ ಆಗಿದೆ, ಸಖತ್ ಒಳ್ಳೆ ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 8GB ಮತ್ತು 128GB ಸ್ಟೋರೇಜು. ನಿಮಗೆ ಬೇಕು ಅಂತ ಅಂದರೆ 256GB ಸ್ಟೋರೇಜ್ ವೇರಿಯಂಟಿನ ಸಿಗುತ್ತೆ ಮತ್ತು 12GB ರ್ಯಾಮ್ ವೇರಿಯಂಟ್ ಕೂಡ ನಿಮಗೆ ಸಿಗುತ್ತೆ. ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. UFS 3.1 ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಬಟ್ ಮೆಜಾರಿಟಿ ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ ಕೊಟ್ಟಿದ್ರೆ ನನಗಂತೂ ಖುಷಿ ಆಗ್ತಾ ಇತ್ತು. ರ್ಯಾಮ್ ಟೈಪ್ ಬಂದ್ಬಿಟ್ಟು ಅವರೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ನಂಗೆ ಅನ್ನಿಸ್ದಂಗೆ LPDDR4X ಅಥವಾ LPDDR5 ರ್ಯಾಮ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ. 4X ಕೊಟ್ಟಿದ್ರೆ ಬೇಜಾರಾಗುತ್ತೆ, 5 ಇದ್ದರೆ ಸೂಪರ್ ವಿಷಯ, 5X ಕೊಡ್ಬೋದಾಗಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಈ ಒಂದು ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪಲ್ಲಿ ಅಂಥ ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ನ ಹಾಕಿದ್ದಾರೆ, ಸ್ನ್ಯಾಪ್ಡ್ರ್ಯಾಗನ್ 7 Gen 3. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಇದು 8 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಈ ಬೆಲೆಗೆ ಒಂದು ಒಳ್ಳೆ ರೇಟಿಂಗ್ ಅಂತಲೇ ಅಂತೀನಿ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಹೊಂದಿರುವಂಥ ಫೋನ್ ಬೇಕು ಅಂದರೆ ನಿಮ್ಮ ಬಡ್ಜೆಟನ್ನು 4,000 ರಿಂದ 5,000 ಜಾಸ್ತಿ ಮಾಡಿಕೊಂಡು ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಅಥವಾ 8S Gen 3 ತೊಗೊಂಡ್ರೆ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅದರಲ್ಲಿ ಸಿಗುತ್ತೆ.
ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಇದು ಒಳ್ಳೆ ಪ್ರೊಸೆಸರ್ ಅಂತ ಅಂತೀನಿ. ಇನ್ನು ನಾವು ಬೆಂಚ್ ಮಾರ್ಕನ್ನು ಚೆಕ್ ಮಾಡಬೇಕಾದ್ರೆ ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಬ್ಯಾಟ್ರಿ ಡ್ರೈನನ್ನು ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ ಅಷ್ಟೊಂದೇನು ಜಾಸ್ತಿ ಆಗಿಲ್ಲ, 4-5% ಮಾತ್ರ ಕಡಿಮೆ ಆಯಿತು. ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ, ಮ್ಯಾಕ್ಸಿಮಮ್ 41-42 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಅದು ತುಂಬ ಹೆವಿ ಈಟ್ ಅನ್ನೋ ಒಂದು ಫೀಲ್ ನನಗೆ ಕೊಡಲಿಲ್ಲ. ಹಿಂದ್ಗಡೆ ಲೆದರಿ ಅಂದರೆ ವೀಗನ್ ಲೆದರ್ ಬ್ಯಾಕ್ ಇರೋದ್ರಿಂದ ಈಟ್ ಫೀಲ್ ಆಗಲ್ಲ. ಫ್ರಂಟಲ್ಲಿ ಕ್ಯಾಮ್ರಾ ಹತ್ರ ನಿಮಗೆ ಸ್ವಲ್ಪ ಈಟ್ ಫೀಲ್ ಆಗಬಹುದು, ಬಟ್ ಓವರ್ ಈಟ್ ಆಗುತ್ತೆ ಅಂತ ಅನಿಸಿಲ್ಲ. ಏನಕ್ಕೆ ಅಂದರೆ ಈ ಫೋನಲ್ಲಿ ವೇಪರ್ ಕೂಲಿಂಗ್ ಲಿಕ್ವಿಡ್ ಚೇಂಬರನ್ನು ಹಾಕಿದರೆ, ಅದು 30 ಸೆಂಟಿಮೀಟರ್ ಸ್ಕ್ವೇರ್ ಅಷ್ಟು ದೊಡ್ಡ ಚೇಂಬರ್ನ ಇದರೊಳಗೆ ಹಾಕಿದಾರಂತೆ. ಒಂದು ಒಳ್ಳೆಯ ವಿಷಯ ಅಂತೀನಿ. ಮತ್ತು ಗೇಮರ್ಸ್ಗಳಿಗೆ ಇದರಲ್ಲಿ ಮೋಷನ್ ಕಂಟ್ರೋಲ್ ಎಲ್ಲ ಸಿಗ್ತಾ ಇದೆ. ಸೊ ನೀವು ಆರಾಮಾಗಿ ಮೋಷನ್ನ ಕೂಡ ಒಂದು ಟ್ರಿಗರಿಂಗ್ ಬಟನ್ ರೀತಿ ಯೂಸ್ ಮಾಡ್ಬೋದು. ಮತ್ತು ಇದೇನೋ ಗೇಮ್ ವಾಯ್ಸ್ ಚೇಂಜರ್ ಎಲ್ಲ ಇದರೊಳಗೆ ಕೊಟ್ಟಿದ್ದಾರಂತೆ. ನಾವು ಇದರಲ್ಲಿ BGMIನ ಚೆಕ್ ಮಾಡೋದು, ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು ಆಯಿತಾ. ನಂಬಲ್ಲ ನೀವು, ಮೊನ್ನೆ ಪಿಕ್ಸೆಲ್ ಫೋನ್ನ ಕೂಡ ನಾನು ಅನ್ಬಾಕ್ಸ್ ಮಾಡಿದೆ, ಅದರಲ್ಲೂ ಕೂಡ ಗೇಮ್ ಪ್ಲೇ ಆಡಿದೆ, ಇದರಲ್ಲೂ ಕೂಡ ಗೇಮ್ ಪ್ಲೇ ಆಡಿದೆ. ಗೇಮ್ ಪ್ಲೇ ಸರ್ಪ್ರೈಸಿಂಗ್ಲಿ ಇದರಲ್ಲಿ ನನಗೆ ಬೆಟರ್ ಅನ್ನಿಸ್ತು. ಮೋಸ್ಟ್ಲಿ ಆ ಪಿಕ್ಸಲಲ್ಲಿ ಅಷ್ಟೊಂದು ಆಪ್ಟಿಮೈಸ್ ಆಗಿಲ್ವಾ ಅಂತ. ನಂಗೆ ಇದರಲ್ಲಿ ಹೆವಿ ಸ್ಮೂತ್ ಅನ್ನಿಸ್ತು ಆಯಿತಾ. ಇದರಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ BGMIನಲ್ಲಿ, ಅಥವಾ ಅಲ್ಟ್ರಾ HDR ಆಪ್ಷನ್ ಸಹ ಇದೆ, ಅದರಲ್ಲಿ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಎರಡೂ ಕೂಡ ಒಂದು ಲೆವೆಲಿಗೆ ಸ್ಮೂತಾಗಿತ್ತು. ನನಗೆ ಪರ್ಸ್ನಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ಕು ಹೆವಿ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯೆನ್ಸನ್ನು ನೀಡುತ್ತೆ ಅಂತ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಈ ಪ್ರೊಸೆಸರ್ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ ಹಿಂದ್ಗಡೆ ನನಗೆ ಸ್ಟಾರ್ಟಿಂಗು 3 ಕ್ಯಾಮ್ರಾ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇದರಿಂದ 2 ಕ್ಯಾಮ್ರಾ ಇರೋದು ಆಯಿತಾ, ಕನ್ಫ್ಯೂಸ್ ಆಗಿಬಿಟ್ಟೆ ನಾನೇ. ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲಿಂದು ಸೋನಿ IMX882 ಸೆನ್ಸಾರು. ಇದು f1.8 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥ ಕ್ಯಾಮ್ರಾ. ಈ ಕ್ಯಾಮ್ರಾ ಡೀಸೆಂಟ್ ಆಗಿದೆ, ಬೆಸ್ಟ್ ಅನ್ನಲ್ಲ, ಡೀಸೆಂಟ್ ಆಗಿದೆ, ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಒಂದು ಲೆವೆಲ್ಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕೊಟ್ಟಿದ್ದಾರೆ. ಸೊ ಒಂದು ಸ್ವಲ್ಪ ಶೇಕ್ ಆದರೂ ಕೂಡ ಸ್ಟೇಬಲ್ ಶಾರ್ಟ್ಸನ್ನು ಔಟ್ಪುಟ್ಟಾಗಿ ನೀಡುತ್ತೆ. ಲೋ ಲೈಟ್ ಪರ್ಫಾರ್ಮೆನ್ಸು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅನ್ನಿಸ್ತು ನನಗೆ. ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ 8 MP ಆಗಿರೋದ್ರಿಂದ ಓಕೆ ಅಂತೀನಿ, ಬೆಸ್ಟ್ ಅನ್ನಲ್ಲ. ನಮಗೆ ನೈಟ್ ಶಾರ್ಟ್ಸು, ಸ್ನ್ಯಾಪ್ ಶಾಟ್ಸ್ ಈ ರೀತಿ ಅನೇಕ ಮೋಡ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಪೋರ್ಟ್ರೇಟಲ್ಲಿ ನಿಮಗೆ ಬೊಕ್ಕೆ ಎಫೆಕ್ಟ್ಸ್ ನಿಮ್ಗೆ ಇಷ್ಟ ಬಂದಾಗ ಚೇಂಜ್ ಮಾಡ್ಬೋದು. ಡಿಫ್ರೆಂಟ್ ಫಿಲ್ಟರ್ಸ್ಗಳು ಕೊಟ್ಟಿದ್ದಾರೆ. ಫೇಸನ್ನು ನೀವು ಮೇಕಪ್ ಆಗಿರೋ ರೀತಿ ಎಲ್ಲ ತಕ್ಕೊಬೋದು. ಚೆನ್ನಾಗಿದೆ, ಬೆಂಕಿ ಏನಲ್ಲ ನಾನು ಆಯಿತಾ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಪರವಾಗಿಲ್ಲ. ಕೆಲವೊಂದು ಟೈಮ್ ಬೆಳಕು ಕಡಿಮೆ ಇರೋ ಟೈಮಲ್ಲಿ ಫೇಸ್ ಎಲ್ಲ ಒಂದು ರೀತಿ ವೈಟ್ ಪ್ಯಾಚ್ ರೀತಿ ಝೂಮ್ ಮಾಡಿದಾಗ ಕಾಣುತ್ತೆ. ಝೂಮ್ ಮಾಡಿಲ್ಲ ಅಂದರೆ ಚೆನ್ನಾಗೇ ಕಾಣುತ್ತೆ ಆಯಿತಾ. ಡೀಟೇಲ್ಸ್ ಒಂದು ಲೆವೆಲ್ಗೆ ಪರವಾಗಿಲ್ಲ. ಕಲರ್ಸ್ ಓಕೆ ಅಂತೀನಿ ಆಯಿತಾ, ಬೆಸ್ಟ್ ಅನ್ನಲ್ಲ, ಓಕೆ ಅಂತೀನಿ. ಬಟ್ ವೈಡ್ ಆಗಿದೆ ಶಾರ್ಟ್ಸ್ ಎಲ್ಲ. ನಮಗೆ ಈ ಫ್ರಂಟು ಮತ್ತು ಬ್ಯಾಕ್ ಎರಡರಲ್ಲೂ ಸಹ ಪೋರ್ಟ್ರೇಟ್ ಮೋಡ್ಗಳು ಸಿಗ್ತದೆ. ಎಡ್ಜ್ ಡಿಟೆಕ್ಷನ್ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಈ ಫ್ರಂಟಲ್ಲೂ ಕೂಡ ನಮಗೆ ಈ ಮೇಕಪ್ ಮಾಡೋದಕ್ಕೆ ಆಪ್ಷನ್ ಎಲ್ಲ ಸಿಗ್ತಾ ಇದೆ. ಸೊ ಓವರಾಲ್ ಕ್ಯಾಮ್ರಾ ಓಕೆ ಆಯಿತಾ, ದ ಬೆಸ್ಟ್ ಅನ್ನಲ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನು ಈ ಫೋನ್ನ ವೀಡಿಯೋಗ್ರಫಿ, ರೇರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಬರೀ ಫುಲ್ HDಯಲ್ಲಿ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇದರಲ್ಲಿ ನಮಗೆ AI ಫೀಚರ್ಗಳು ಕೂಡ ಸಿಗ್ತದೆ, ಬೇಸಿಕ್ AI ಫೀಚರ್ಗಳು. AI ಫೋಟೋ ಎನಾನ್ಸ್ ಫೀಚರ್ ಇದೆ ಮತ್ತು AI ಎರೇಸರ್ ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಬೇಸಿಕ್ ಹೆವಿ ತುಂಬಿಲ್ಲ ಇದಕ್ಕೆ AI ಫೀಚರ್ಗಳನ್ನ. ರೀಸೆಂಟಾಗಿ ಎಲ್ಲ ಫೋನಲ್ಲಿ ಕೊಡ್ತಾರಲ್ಲ ಆ ರೀತಿ ಏನೋ ನಮಗೆ ಸಿಗ್ತಿಲ್ಲ, ಓಕೆ ಅಂತೀನಿ ಆಯಿತಾ. ನಮಗೆ ಇಂಟರ್ನಲ್ಲಿ ಗೇಮಿಂಗ್ ಟೈಮಲ್ಲೆಲ್ಲ ಕೆಲವೊಂದು AI ಕೆಲಸವನ್ನು ಮಾಡುತ್ತಂತೆ, ಒಳ್ಳೆಯದು. ಫ್ರೀಯಾಗಿ ಕೊಟ್ಟರೆ ಏನು ಬೇಜಾರಿಲ್ಲ. ಇನ್ನು ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾಯಿದೆ ಸೆಕ್ಯೂರಿಟಿನಲ್ಲಿ. ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿನ ಸಹ ಕೊಟ್ಟಿದ್ದಾರೆ. ಬ್ಯಾಟ್ರಿಗೆ ಬಂದರೆ 5500 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್ ಅಂತೀನಿ. ತುಂಬ ದೊಡ್ಡ ಬ್ಯಾಟ್ರಿ ಹಾಕಿದ್ದಾರೆ. ಫೋನ್ ತಿನ್ನಾಗಿದ್ರೂ ಸಹ ಬ್ಯಾಟ್ರಿ ಇಷ್ಟು ದೊಡ್ಡದಾಗಿರುವಂಥದ್ದು ನನಗೆ ಇಂಪ್ರೆಸ್ ಮಾಡ್ತು. ಮತ್ತು ಬಾಕ್ಸ್ ಒಳಗೇ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು OSಗೆ ಬಂದರೆ Android 14 ಬೇಸ್ ರನ್ ಆಗ್ತಿರುವಂಥ ಫನ್ ಟಚ್ OS. ಈ OS ನೋಡೋದಕ್ಕೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ, ಫೇಸ್ಬುಕ್ಕು, ಇನ್ಸ್ಟಾ, ಅದು ಇದು ಎಲ್ಲವ. ನೀವು ಬೇಡ ಅಂದರೆ ಅನ್ಇನ್ಸ್ಟಾಲ್ ಮಾಡ್ಕೋಬೋದು ನೋಡಿ. ಬಟ್ಗೆ OS ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ, ಅದಂತೂ ಇಷ್ಟ ಆಯಿತು. ವಿವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ, ಐಕೂನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನಿಗೆ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 3 ವರ್ಷದ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಈ ಬೆಲೆಗೆ 2 ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಓಕೆ ಅಂತೀನಿ. ಮತ್ತು ಈ ಐಕೂನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ 50 ತಿಂಗಳು ನೀವು ಯೂಸ್ ಮಾಡಿದ್ರೂ ಸಹ
ಸ್ಮೂತಾಗಿ ಎಕ್ಸ್ಪೀರಿಯನ್ಸನ್ನು ಕೊಡುತ್ತಂತೆ. 50 ತಿಂಗಳಾದಮೇಲೂ ಕೂಡ ಸ್ಮೂತಾಗಿರುತ್ತೆ, ಲ್ಯಾಗ್ ಆಗಲ್ಲ ಅಂತ ಕ್ಲೈಮ್ ಮಾಡ್ತಾರೆ ಒಟ್ಟಿಗೆ ಐಕೂನವರು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗಿದರಲ್ಲಿ 2 ಸ್ಪೀಕರ್ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಸಖತ್ ಇಷ್ಟ ಆಯ್ತು ನನಗೆ. ಐರಸ್ ಆಡಿಯೋ ಸಪೋರ್ಟ್ ಆಗುತ್ತಂತೆ, ಹೆವಿ ಜೋರ ಕೂಡ ಕೇಳುತ್ತೆ ಮತ್ತು ಹೆವಿ ಕ್ರಿಸ್ಪ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಸಹ ನಮಗೆ ಸಿಗ್ತಾ ಇದೆ ಮತ್ತು ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು FM ಕೇಳ್ತಾ ಇದ್ರಿ, ಈ ಫೋನಲ್ಲಿ FM ರೇಡಿಯೋ ಕೂಡ ಸಿಗ್ತಾ ಇದೆ ಮತ್ತು ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸನ್ನು ಹಾಕಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಸಹ ನಮಗೆ ಸಿಗ್ತಾ ಇದೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಪರ್ಸ್ನಲಿ ಈ ಫೋನಲ್ಲಿ ಇಷ್ಟ ಆಗಿದ್ದು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜು ಓಕೆ ಇಂಪ್ರೆಸಿವ್ ಅನ್ನಲ್ಲ, ಪ್ರೊಸೆಸರ್ ಚೆನ್ನಾಗಿದೆ ಒಂದು ಲೆವೆಲ್ಗೆ ಈ ಪ್ರೈಸ್ ರೇಂಜಿಗೆ, ಕ್ಯಾಮ್ರಾ ಪರವಾಗಿಲ್ಲ, ಬ್ಯಾಟ್ರಿ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ, ಚಾರ್ಜರು ಕೂಡ ಫಾಸ್ಟ್ ಚಾರ್ಜ್ ಆಗುತ್ತೆ, OS ಪರವಾಗಿಲ್ಲ. ಈ ಪ್ರೈಸ್ ರೇಂಜ್ಗೆ ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಇನ್ನೊಂದೇನಪ್ಪ ಅಂದರೆ ವಿವೋದವರು ವಿವೋ T3 Pro 5G ಅಂತ ಸೇಮ್ ಇದೇ ರೀತಿ ಇರುವಂಥ ಇನ್ನೊಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಇದು ರೀಬ್ರ್ಯಾಂಡೆಡ್ ಆಗಿರಬಹುದಾ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ, ನೋಡೋಣ. ವಿವೋದವ್ರು ಮೋಸ್ಟ್ಲಿ ಇದನ್ನು ಕಳಿಸ್ಬೋದು, ಹೇಳೋಕ್ಕಾಗಲ್ಲ. ಸೊ ಇದು ಕೂಡ ಸಿಮಿಲರ್ ಪ್ರೈಸ್ ರೇಂಜು, ಸೇಮ್ ಪ್ರೊಸೆಸರು, ಸೇಮ್ ಕ್ಯಾಮ್ರಾ ಜೊತೆಗೆ ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಕಾದು ನೋಡೋಣ. ಇದು ಆಗಸ್ಟ್ 27ನೇ ತಾರೀಕು ಲಾಂಚ್ ಆಗ್ತಾ ಇದೆ. ನಾನು ನಿಮಗೆ ಹೇಳೋದಾದರೆ ಇದು ಸರಿಯಾದ ಸಮಯ ಅಲ್ಲ ಫೋನ್ ತೊಗೊಳೋದಕ್ಕೆ. ಫೋನ್ ಚೆನ್ನಾಗಿದೆ, ಬಟ್ ವೆಯ್ಟ್ ಮಾಡಿ. ಯಾಕೆಂದರೆ ಬರೀ 2 ತಿಂಗಳು ನೀವು ಕಾದರೆ ನೆಕ್ಸ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸೇಲ್ ಶುರುವಾಗುತ್ತೆ. ಆ ಟೈಮಲ್ಲಿ ಈ ಫೋನ್ನ ಬೆಲೆನೇ ಇನ್ನೂ ಕಡಿಮೆ ಆದರೂ ಆಗ್ಬೋದು, ಆಯಿತಾ? ಅಥವಾ ನಿಮಗೆ ಬೇರೆ ಇದಕ್ಕಿಂತ ಬೆಟರ್ ಫೋನ್ಗಳು, ಇದಕ್ಕಿಂತ ಬೆಲೆ ಜಾಸ್ತಿ ಇರುವಂಥ ಫೋನ್ಗಳು ಇದೇ ಬೆಲೆಗೆ ಸಿಗ್ಬೋದು. ಈ ಕಾರಣದಿಂದ ಸ್ವಲ್ಪ ವೆಯ್ಟ್ ಮಾಡಿ. ನಿಮಗೆ ಇತ್ತೀಚೆಗೆ 28ರಿಂದ 30 ಸಾವಿರ ರೇಂಜಲ್ಲಿರುವಂಥ ಫೋನ್ಗಳು ಒಳ್ಳೆ ಫೋನ್ಗಳು, ಆಯಿತಾ, ಸಖತ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಫೋನ್ಗಳು ಸಿಗ್ತದೆ. ಅದು ಸೇಲ್ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿ ಒಂದು 25 ಸಾವಿರಕ್ಕೆ ಸಿಗ್ಬೋದು. ಸೊ ಅದರಿಂದ ವೆಯ್ಟ್ ಮಾಡಿ ತೊಗೊಂಡ್ರೆ ನನಗನ್ನಿಸ್ತಾ ಒಂದು ಒಳ್ಳೆ ಆಪ್ಷನ್ ಅಂತ ನನ್ನ ಅಭಿಪ್ರಾಯ. ಈ ಫೋನ್ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ಆಯಿತಾ, ಒಳ್ಳೆ ರೇಟಿಗೆ ಸಿಗ್ತದೆ. ಸದ್ಯಕ್ಕೆ ಬ್ಯಾಂಕ್ ಆಫರ್ ನಡೀತಾ ಇರೋದ್ರಿಂದ 22 ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಕೂಡ ಆಗ್ಬೋದು. ಇದು ನನ್ನ ಒಪಿನಿಯನ್ ಈ ಫೋನ್ ಬಗ್ಗೆ. ನಿಮಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.